ಸಿಂಡ್ರೆಲಾ ಅಂದರೆ ನಮಗೆಲ್ಲ ನೆನಪಾಗೋದು ಕಾಮಿಕ್ ಸ್ಟೋರಿ. ಈ ಕಾಮಿಕ್ ಕ್ಯಾರೆಕ್ಟರ್ನ ಇಟ್ಕೊಂಡು ಕನ್ನಡದಲ್ಲಿ ಈಗ ಒಂದು ಚಿತ್ರ ರೆಡಿ ಆಗ್ತಾ ಇದೆ. ಚಿತ್ರದ ಹೆಸರು ಸಿಂಡ್ರೆಲಾ ಅಂತ. ಈ ಚಿತ್ರದಲ್ಲಿ ಕನ್ನಡದ ಇಮ್ರಾನ್ ಹಶ್ಮಿ, ಅಕ್ಷಯ್ ಮತ್ತು ಸುಷ್ಮಾ ರಾಜ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ಇವತ್ತು ನಗರದ ರೇಣು ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಈಗ ಅದೇ ಕಾಮಿಕ್ ಕ್ಯಾರೆಕ್ಟರ್ನ ತೆಗೆದುಕೊಂಡು ನಿರ್ದೇಶಕ ಮಧುಕರ್ ಸಿಂಡ್ರೆಲಾ ಅನ್ನೋ ಚಿತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಕಥೆಗೂ ಈ ಚಿತ್ರಕ್ಕೂ ಯಾವುದೇ ಸಂಬಂಧವಿಲ್ಲ, ಬರೀ ಹೆಸರನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ ಅಂತಾರೆ ನಿರ್ದೇಶಕ ಮಧುಕರ್. ಸಿಂಡ್ರೆಲಾ ಟೈಟ್ಲ್ ಮಾತ್ರ ಅಷ್ಟೇ, ಆ ಕಥೆಗೂ ನಮಗೂ ಏನು ಸಂಬಂಧ ಇಲ್ಲ. ಇದು ಒಂದು ರೊಮ್ಯಾಂಟಿಕ್ ಸಬ್ಜೆಕ್ಟು, ಕಾವ್ಯಮಯವಾಗಿ ಹೋಗುತ್ತೆ. ಒಬ್ಬ ಕನಸಿನ ಕನ್ಯೆ ಯಾವ ರೀತಿ ಒಬ್ಬ ಹುಡುಗನಿಗೆ ಒಲಿತಾಳೆ ಅನ್ನೋದೇ ಕಥೆ. ಈ ಚಿತ್ರಕ್ಕೆ ಸಂಗೀತ ನೀಡಿರೋದು ಗಂಧರ್ವ. ಇವತ್ತು ಈ ಸಿಂಡ್ರೆಲಾ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ರೇಣು ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಈ ಚಿತ್ರದಲ್ಲಿ ಬರೋ ಒಂದು ರೊಮ್ಯಾಂಟಿಕ್ ಸಾಂಗ್ಗೆ ಗಾಯಕಿ ಚೈತ್ರ ಅದ್ಭುತವಾಗಿ ಧ್ವನಿ ನೀಡ್ತಾ ಇದ್ರು. ಮುಸ್ಸಂಜೆಯಿಂದ ಮುಂಜಾನೆವರೆಗೂ ನನ್ನ ಪ್ರೀತಿಸು, ಓ ನನ್ನ ಪ್ರೀತಿಸು, ಪ್ರೀತಿಸು, ನನ್ನ ಪ್ರೀತಿಸು. ಆ್ಯಕ್ಚುಲಿ ಚೈತ್ರ ಎಬಿಲಿಟಿ ಮತ್ತು ಅವ್ರ ಸ್ಟ್ರೆಂತ್ ತುಂಬಾ ಬೇರೆ ಇದೆ. ಶೀ ಕ್ಯಾನ್ ಸಿಂಗ್ ಮೆಲೋಡಿ ರಿಯಲಿ ಗುಡ್. ಆಮೇಲೆ ಇದು ರೊಮ್ಯಾಂಟಿಕ್ ಆಗಿರೋಂಥ ಸಾಂಗು, ಲವ್ ಡ್ಯೂಯೆಟ್ಸು, ನಿಜವಾಗ್ಲೂ ಚೈತ್ರ ವಾಯ್ಸಲ್ಲಿ ನೀವು ಕೇಳಿದ್ರೆ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ. ಚೆನ್ನಾಗಿದೆ. ಇಟ್ಸ್ ಅ ನೈಸ್ ಸಾಂಗ್. ಹೀರೋಯಿನ್ ಹಾಡ್ತಾ ಇರೋವಂಥ ಹಾಡು, ಇಟ್ಸ್ ಅ ರೊಮ್ಯಾಂಟಿಕ್ ಸಾಂಗ್ಸ್ ಚೆನ್ನಾಗಿದೆ. ನನಗೆ ಈ ಹಾಡು ಸಿಚುವೇಶನ್ ಕೇಳಿದಾಗ ಹುಡುಗ ನೆನಪು ಬಂತು. ಯಾಕಂದರೆ ಹುಡುಗ ಹಾಡುವಾಗಲೂ ನನಗೆ ಹಿಂಗೆ ಹೇಳಿದ್ರು ಹೀರೋಯಿನ್ ಹಾಡೋದು ಹೀರೋಗೆ. ಬಟ್ ಇಟ್ಸ್ ವೆರಿ ರೊಮ್ಯಾಂಟಿಕ್. ಶಿ ಈಸ್ ಟ್ರೈಯಿಂಗ್ ಟು ಟಾಕ್ ಟು ಹಸ್ಬೆಂಡ್ ಇನ್ ಅ ವೆರಿ ನೈಸ್ ವೇ ಅಂತ. ಕಟ್ಟು ತೋರಣ ಪ್ರೀತಿ ಗುಡಿಗೆ, ಸ್ವರ್ಗ ಸುಖದ ಹೊಸಲಿಗೆ, ನನ್ನ ಪ್ರೀತಿಸು, ಓ ನನ್ನ ಪ್ರೀತಿಸು, ಪ್ರೀತಿಸು, ನನ್ನ ಪ್ರೀತಿಸು. ಇನ್ನು ಈ ಚಿತ್ರದಲ್ಲಿ ಸಿಂಡ್ರೆಲಾ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಸ್ವೀಟ್ ಆ್ಯಂಡ್ ಕ್ಯೂಟ್ ಸುಷ್ಮಾ. ಸಿಂಡ್ರೆಲಾ ಅಂದಮೇಲೆ ಅಲ್ಲಿ ಒಬ್ಬ ರಾಜ್ಕುಮಾರ ಇರಲೇಬೇಕಲ್ವಾ? ಹೌದು, ಕನ್ನಡದ ಇಮ್ರಾನ್ ಹಶ್ಮಿ, ಅಕ್ಷಯ್ ಈ ಚಿತ್ರದಲ್ಲಿ ಸಿಂಡ್ರೆಲಾ ಸುಷ್ಮಾಗೆ ಜೋಡಿಯಾಗಿದ್ದಾರೆ. ಸ್ವಲ್ಪ ಹಿಂಗೆ ಇರ್ತಾರೆ ಅಂದ್ಕೊಂಡಿದ್ದೀನಿ. ಆಮೇಲೆ ಹೋಗ್ತಾ ಗೊತ್ತಾಯ್ತು, ಇದು ಇವರೇ, ಈ ಹುಡುಗಿನೇ ನನ್ನ ಕನ್ಸಲ್ಲಿ ಬರ್ತಾ ಇದ್ದಿದ್ದು ಅಂತ. ಓವರ್ ಆಲ್ ಸಬ್ಜೆಕ್ಟ್ ಹೇಳಬೇಕು ಅಂತಂದರೆ ಒಂಥರ ಕಾಮಿಡಿ ವಿತ್ ಲವ್ ಸಬ್ಜೆಕ್ಟ್ ಬರುತ್ತೆ. ಆ್ಯಂಡ್ ಆಲ್ಸೋ ಈ ಮೂವಿಯಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಆಗಲಿ ಮೂವಿಯಲ್ಲಿ, ಲೈಕ್ ಈ ಜನ್ರೇಷನ್ ಕನ್ನಡ ಥರ ಇಲ್ಲ. ಇಟ್ಸ್ ಲೈಕ್ ಏನಂತಾರೆ ಅದನ್ನು, ಸ್ವಲ್ಪ ಹಳೆ ಕನ್ನಡ ಸ್ಟೈಲಲ್ಲಿ ಕಾವ್ಯ ಅನ್ಬೋದು. ಕಾವ್ಯಾತ್ಮಕ, ಈಚ್ ಆ್ಯಂಡ್ ಎವ್ರಿ ಡೈಲಾಗ್ ಒಂದು ಕಾವ್ಯ ಥರ ಇರುತ್ತೆ. ಈಗಾಗಲೇ 80% ಚಿತ್ರೀಕರಣ ಕಂಪ್ಲೀಟ್ ಆಗಿದ್ದು, ಸದ್ಯದಲ್ಲೇ ಉಳಿದ ಭಾಗವನ್ನು ಮುಗಿಸುವ ಪ್ರಯತ್ನದಲ್ಲಿದೆ ಚಿತ್ರತಂಡ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಅಜಯ್ ಕಶ್ಯಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ನಡುಬಳ್ಳಿಯಲ್ಲಿ ಪ್ರೀತಿ ಹೂವರಳಿ ಗಂಧ ಚೆಲ್ಲಿದೆ.